ಪ್ರಮುಖವಾಗಿ ವಿಶ್ವ ರಾಜಕಾರಣದ ಒಂದು ಚದುರಂಗದಾಟದಲ್ಲಿ ನಮ್ಮ ಭಾರತ ಒಂದು ಅಚ್ಚರಿಯ ನಡೆಗಳನ್ನು ಇಡ್ತಾ ಇದೆ. ಯಾವ ರೀತಿ? 3 ವರ್ಷಗಳ ಹಿಂದೆ ಅಫ್ಘಾನಿಸ್ತಾನ ತಾಲಿಬಾನ್ ವಶವಾದಾಗ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿತ್ತು. ಅವತ್ತು ಭಾರತ ಅದರಿಂದ ದೂರ ಉಳಿದಿತ್ತು. ಆದರೆ ಈಗ ಅದೇ ತಾಲಿಬಾನ್ ಸರ್ಕಾರದ ಸೆಲೆಬ್ರೇಷನ್ನಲ್ಲಿ ಭಾರತ ಭಾಗವಹಿಸಿದೆ. ಇದು ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸ್ತಾ ಇದೆ. ಭಾರತದ ಈ ಒಂದು ನಡೆ ಇಡೀ ಪಾಕಿಸ್ತಾನದಲ್ಲಿ ನಡುಕವನ್ನೇ ಹುಟ್ಟಿಸಿದೆ. ಅಫ್ಘಾನಿಸ್ತಾನದಲ್ಲಿ ತನ್ನ ಹಿಡಿತ ತಪ್ತಾ ಇದೆ ಅಂತ ಇಸ್ಲಾಮಾಬಾದ್ ಕಿರಿಕಿರಿಯನ್ನು ಅನುಭವಿಸ್ತಾ ಇದೆ. ಹೀಗಾಗಿ ಈ DNA 2ನೇ ಸುದ್ದಿಯಲ್ಲಿ ಅಫ್ಘಾನ್ ಮಣ್ಣಿನಲ್ಲಿ ಭಾರತದ ಸಾಫ್ಟ್ ಡಿಪ್ಲೊಮಸಿ ಗೆದ್ದಿದ್ದು ಹೇಗೆ ಅಂತ ನೋಡ್ತಾ ಹೋಗೋಣ. ಹಾಗೆ ಪಾಕಿಸ್ತಾನದ ನಿದ್ದೆಗೆಡಿಸಿದಂತಹ ಆ ವಿಜಯೋತ್ಸವದ ಕಥೆ ಏನು, ಭಾರತ ಹೇಗೆ ಅದಕ್ಕೆ ಭಾಗಿಯಾಯಿತು, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್, ಈಗ ಪಾಕಿಸ್ತಾನ ಅಂತ ಬಂದರೆ ಕಂಪ್ಲೀಟಾಗಿ ನಾವು ನೋಡ್ತಾ ಇದ್ದೀವಿ, ಅದೇ ಒಡೆದು ಚೂರಾಗುವಂಥ ಪರಿಸ್ಥಿತಿಯಲ್ಲಿದೆ. ಒಂದು ಕಡೆ POKಯಲ್ಲಿ ಜನರು ದಂಗೆ ಎದ್ದಿದ್ದಾರೆ, ಮತ್ತೊಂದು ಕಡೆ ಬಲೂಚಿಸ್ತಾನ ಸಪ್ರೇಟ್ ಆಗಿ ನಮ್ಮದೇ ಒಂದು ದೇಶ ಅಂತ ಘೋಷಣೆ ಮಾಡ್ಕೊಂಡಿದೆ. ಅದಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಡೇಟ್ ಕೂಡ ಅಂದರೆ August 11 ಅಂತ ಹೇಳ್ಕೊಂಡಿತ್ತು. ಗೀತೆ ಇದೆ, ಸಂವಿಧಾನ ಇದೆ, ಎಲ್ಲವನ್ನು ಕೂಡ ರಚನೆ ಮಾಡ್ಕೊಂಡಿದೆ. ಬಟ್ ಇದರ ಜೊತೆಗೆ ಮತ್ತೊಂದಂದರೆ ಈ ಅಫ್ಘಾನಿಸ್ತಾನದ ಜೊತೆ ಭಾರತ ಒಳ್ಳೆಯ ಸಂಪರ್ಕವನ್ನು ಹೊಂದಿರೋದು. ಅಫ್ಘಾನಿಸ್ತಾನದ ಸಂಭ್ರಮಾಚರಣೆಯಲ್ಲಿ ಭಾರತ ಪಾಲ್ಗೊಂಡಿರೋದು ಪಾಕಿಸ್ತಾನದ ಪಾಲಿಗೆ ನಿಜಕ್ಕೂ ಕೂಡ ನಡುಕವನ್ನು ಹುಟ್ಟಿಸ್ತಾ ಇದೆ. ಏನಾಯಿತು ಹಾಗಾದರೆ? ಏನದು ಸಂಭ್ರಮಾಚರಣೆ? ಭಾರತ ಹೇಗೆ ಭಾಗಿಯಾಯಿತು? ಎಲ್ಲವನ್ನ ನೋಡ್ತಾ ಹೋಗೋಣ. ತಾಲಿಬಾನ್ ವಿಜಯೋತ್ಸವದಲ್ಲಿ ಭಾರತ ಭಾಗಿಯಾಗಿದೆ. ಇದರಿಂದ ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿದೆ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತದ ವಿಜಯ ದಿನದಲ್ಲಿ ಭಾರತ ಭಾಗಿಯಾಗಿದೆ. ನವದೆಹಲಿಯಲ್ಲಿರುವಂತಹ ಅಫ್ಘಾನ್ ರಾಯಭಾರ ಕಚೇರಿಯಲ್ಲಿ ಈ ಒಂದು ಸಂಭ್ರಮಾಚರಣೆ ನಡೆಯುತ್ತೆ. ಇದಕ್ಕೆ ಭಾರತದ ಪ್ರಮುಖ ನಾಯಕರು ಅಥವಾ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದರು. 2021 ಆಗಸ್ಟ್ನಲ್ಲಿ ಅಮೆರಿಕ ಪಡೆಗಳು ಅಫ್ಘಾನಿಸ್ತಾನವನ್ನು ತೊರೆದು ತಾಲಿಬಾನ್ ಅಧಿಕಾರ ಹಿಡಿದ ನೆನಪಿಗಾಗಿ ಒಂದು ವಿಜಯ ದಿನವನ್ನು ಹಮ್ಮಿಕೊಂಡಿರ್ತಾರೆ. ಈ ಆಚರಣೆಯಲ್ಲಿ ಭಾರತ ಕೂಡ ಭಾಗಿಯಾಗಿದೆ, ಅಟೆಂಡ್ ಆಗಿದೆ ಈ ಸೆಲೆಬ್ರೇಷನ್ಗೆ. ಇದು ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ನವದೆಹಲಿಯಲ್ಲಿರುವಂತಹ ಅಫ್ಘಾನ್ ರಾಯಭಾರ ಕಚೇರಿಯಲ್ಲಿ ಒಂದು ವಿಶೇಷ ಸೆಲೆಬ್ರೇಷನ್ ನಡೆಯಿತು. ಅಲ್ಲಿ ಭಾರತದ ವಿದೇಶಾಂಗ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅದು ಇಡೀ ಜಗತ್ತೇ ಆಶ್ಚರ್ಯ ಪಡ್ತಾ ಇದೆ. ದಶಕಗಳಿಂದ ಅಫ್ಘಾನಿಸ್ತಾನದ ಮೇಲೆ ಏನು ಕಣ್ಣಿಟ್ಟಿದ್ದ ಪಾಕಿಸ್ತಾನವನ್ನು ಭಾರತದ ಈ ನಡೆ ಸಂಪೂರ್ಣವಾಗಿ ಕಂಗೆಡಿಸಿದ್ದು. ಭಾರತ ಹಾಗೂ ತಾಲಿಬಾನ್ ನಡುವೆ ಏನು ಈ ಒಂದು ಒಳ್ಳೆ ಸಂಬಂಧ ಬೆಳೀತಾ ಇದೆ ಅಥವಾ ಈ ದೋಸ್ತಿ ಬೆಳೀತಾ ಇದೆ, ಇದು ಪ್ರಾದೇಶಿಕ ಭದ್ರತೆಗೆ ಬೆದರಿಕೆ ಅಂತ ಪಾಕ್ ಬೊಬ್ಬೆ ಹೊಡಿತಾ ಇದೆ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ ಈ ಸೌಹಾರ್ದಯುತ ಬಾಂಧವ್ಯ ತನ್ನ ಅಸ್ತಿತ್ವಕ್ಕೆ ದೊಡ್ಡ ಮಟ್ಟದಲ್ಲಿ ಧಕ್ಕೆಯನ್ನು ತರಬಹುದು ಎನ್ನುವಂಥ ಭೀತಿಯಲ್ಲಿ ಪಾಕಿಸ್ತಾನಕ್ಕೆ ನಿಜಕ್ಕೂ ಈಗ ಒಂದು ರೀತಿ ತೀವ್ರ ನಡುಕ ಶುರುವಾಗಿದೆ. ಹೀಗಾಗಿ ಇದು ಪ್ರಾದೇಶಿಕ ಭದ್ರತೆಗೆ ಧಕ್ಕೆ ತರುತ್ತೆ ಅಂತೆಲ್ಲ ಪಾಕಿಸ್ತಾನ ಹೇಳ್ತಾ ಇದೆ. ಭಾರತ ಅಫ್ಘಾನಿಸ್ತಾನದೊಂದಿಗೆ ಒಂದು ಐತಿಹಾಸಿಕ ಹಾಗೂ ದ್ವಿಪಕ್ಷೀಯ ಸಂಬಂಧಗಳನ್ನು ಗಟ್ಟಿಗೊಳಿಸೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ರಾಜತಾಂತ್ರಿಕ ಕೈಚಾಚಿದೆ. ಹೀಗಾಗಿ ಇದು ಸಾಕಷ್ಟು ಅಂದರೆ ಜಾಗತಿಕ ಮಟ್ಟದಲ್ಲಿ ನಿಜಕ್ಕೂ ಎಲ್ರಿಗೂ ಕೂಡ ಆಶ್ಚರ್ಯವಾಗುವಂಥ ಸಂಗತಿ. ಹಾಗೆ ಕಾಬೂಲ್ ಗೆಲುವಿನ ಸಂಭ್ರಮದಲ್ಲಿ ಭಾರತ ಕೂಡ ಭಾಗಿಯಾಗಿದೆ. ನಾನು ಆಗಲೇ ಹೇಳ್ದ ಹಾಗೆ, ಅಂದರೆ ಯಾರೆಲ್ಲ ಭಾಗಿಯಾಗಿದ್ರು ನಾನು ಹೇಳಿದೆ, ಅಧಿಕಾರಿಗಳೆಲ್ಲ ಭಾರತದ ಅಧಿಕಾರಿಗಳು ಭಾಗಿಯಾಗಿದ್ರು ಅಂತ. ಅದನ್ನು ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕಾಬೂಲ್ ಗೆಲುವಿನ ಸಂಭ್ರಮದಲ್ಲಿ ಭಾರತ ಭಾಗಿಯಾಗಿದೆ. ಭಾರತದ ವಿದೇಶಾಂಗ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಆನಂದ್ ಪ್ರಕಾಶ್ ಈ ಒಂದು ಸೆಲೆಬ್ರೇಷನಲ್ಲಿ, ಅಂದರೆ ನವದೆಹಲಿಯಲ್ಲಿರುವಂಥ ಏನು ರಾಯಭಾರ ಕಚೇರಿ ಇದೆ, ಅಫ್ಘಾನ್ ರಾಯಭಾರ ಕಚೇರಿ, ಅಲ್ಲಿ ಸೆಲೆಬ್ರೇಷನ್ ಇತ್ತು. ಆ ಸೆಲೆಬ್ರೇಷನ್ನಲ್ಲಿ ಭಾರತದ ವಿದೇಶಾಂಗ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಆನಂದ್ ಪ್ರಕಾಶ್ ಅವರು ಭಾಗಿಯಾಗಿದ್ದರು. ಹಾಗೆ ಈ ಒಂದು ಸೆಲೆಬ್ರೇಷನ್ನಲ್ಲಿ PAI ವಿಭಾಗದ ನಿರ್ದೇಶಕಿ ಸ್ನೇಹಾ ದುಬೆ ಕೂಡ ಭಾಗಿಯಾಗಿದ್ದರು. ಇವರು ಯಾರಪ್ಪ ಅಂತ ಅಂದರೆ ಪ್ರಮುಖವಾಗಿ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಇರಾನ್ ಹಾಗೆ ಇರಾನ್ನ ವ್ಯವಹಾರವನ್ನು ನೋಡಿಕೊಳ್ಳುವಂಥ ಪ್ರಮುಖ ಅಧಿಕಾರಿಗಳಿವರು. ತಾಲಿಬಾನ್ ಧ್ವಜದ ಅಡಿಯಲ್ಲೇ ನಡೆದಂತಹ ಕಾರ್ಯಕ್ರಮಕ್ಕೆ ಭಾರತ ಸಾಕ್ಷಿಯಾಗಿದೆ. ರಾಜತಾಂತ್ರಿಕ ನಿಶ್ಚಲತೆಯನ್ನು ಮುರಿದು ಅಫ್ಘಾನ್ ಜೊತೆ ಸ್ನೇಹದ ಹಸ್ತವನ್ನು ಚಾಚಿದೆ ಭಾರತ. ಇದು ನಿಜಕ್ಕೂ ಈ ಸ್ನೇಹದ ಹಸ್ತವನ್ನು ಚಾಚಿರೋದು ನೆರೆ ರಾಷ್ಟ್ರ ಪಾಕಿಸ್ತಾನದ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿ ಹೋಗಿದೆ. ಹೀಗಾಗಿ ಒಂದು ಕಡೆ ಎಲ್ಲೂ ಕೂಡ ಪಾಕಿಸ್ತಾನ ಅಂದರೆ ನಿಜಕ್ಕೂ ವಿಶ್ವದಲ್ಲಿ ಅತ್ಯಂತ ಒಂಟಿಯಾಗಿ ಹೋಗ್ತಾ ಇದೆ ಪಾಕಿಸ್ತಾನ.
ಒಂದು ಕಡೆ ತನ್ನೊಳಗೆ ದಂಗೆ ಹೇಳ್ತಾ ಇದ್ದಾರೆ, ಮತ್ತೊಂದು ಕಡೆ ಹೊರಗಡೆನೂ ಕೂಡ ಸಪೋರ್ಟ್ ಸಿಗ್ತಾ ಇಲ್ಲ. ಏನೇ ಹೊರಗಡೆ ಇಷ್ಟು ದಿನಗಳ ಕಾಲ ಏನು ನಾಟಕ ಮಾಡ್ಕೊಂಡು ಬಂದಿತ್ತು ಪಾಕಿಸ್ತಾನ, ಆದರೆ ಎಲ್ಲವೂ ಕೂಡ ಇಡೀ ಜಾಗತಿಕ ಮಟ್ಟದಲ್ಲಿ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ಪಾಕಿಸ್ತಾನದ ಪರಿಸ್ಥಿತಿ ಸದ್ಯ ಅಯೋಮಯ ಆಗಿದೆ. ಈಗ ಯಾವ ರೀತಿ ಅಫ್ಘಾನಿಸ್ತಾನ ಹಾಗೆ ಭಾರತ ಆರ್ಥಿಕ ಮತ್ತು ವ್ಯಾಪಾರ ಸಹಕಾರವನ್ನು ಮಾಡಿಕೊಂಡಿದೆ, ಆ ಒಪ್ಪಂದಗಳ ಬಗ್ಗೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಹಾಗೆ ಈ ರೀತಿ ಆಗಿರೋದ್ರಿಂದ ಅಂದರೆ ಒಂದು ಕಡೆ ಅಫ್ಘಾನಿಸ್ತಾನ ಹಾಗೆ ನಮ್ಮ ಭಾರತದ ನಡುವೆ ಒಂದು ಉತ್ತಮ ಸ್ನೇಹ ಸಂಬಂಧ ಎಲ್ಲ ಬೆಳೀತಾ ಇದೆ, ಸೆಲೆಬ್ರೇಷನಲ್ಲೂ ಕೂಡ ಭಾಗಿಯಾಗ್ತಿದ್ದಾರೆ. ಇವೆಲ್ಲವೂ ಕೂಡ ಆಗ್ತಾ ಇರೋದ್ರಿಂದ ಪಾಕಿಸ್ತಾನ ಇದಕ್ಕೆ ರಿಯಾಕ್ಟ್ ಮಾಡಿದೆ. ಯಾವ ರೀತಿ ರಿಯಾಕ್ಟ್ ಮಾಡಿದೆ ಪಾಕಿಸ್ತಾನ? ಭಾರತದ ವಿರುದ್ಧ ಪಾಕ್ ಸೇನಾ ವಕ್ತಾರನ ವಿಷದ ನುಡಿ. ಏನು ಹೇಳಿದ್ದಾರೆ ಹಾಗಾದ್ರೆ ಪಾಕ್ ಸೇನಾ ವಕ್ತಾರ? ನೋಡ್ತಾ ಹೋಗೋಣ. ತಾಲಿಬಾನ್ ಮತ್ತು ಭಾರತದ ನಿಕಟತೆ ಕಂಡು ಪಾಕ್ ಸೇನಾ ವಕ್ತಾರ ಕೆಂಡಾಮಂಡಲರಾಗಿದ್ದಾರೆ. ತಾಲಿಬಾನ್ ಭಾರತದ ಸೇವಕರಂತೆ ವರ್ತಿಸ್ತಾ ಇದೆ ಎನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಲೆಫ್ಟಿನೆಂಟ್ ಜನರಲ್ ಅಹ್ಮದ್ ಶರೀಫ್. ಭಾರತ ಹಾಗೂ ಅಫ್ಘಾನಿಸ್ತಾನದ ನಡುವೆ ಈ ಹೊಸ ಸ್ನೇಹ ಏನು ಬೆಳೀತಾ ಇದೆ, ಅಫ್ಕೋರ್ಸ್ ಆಬ್ವಿಯಸ್ಲಿ ಇದು ಪಾಕಿಸ್ತಾನ ಸೇನೆ ಅಥವಾ ಪಾಕಿಸ್ತಾನ ಇದನ್ನ ಸಹಿಸಿಕೊಳ್ತಾ ಇಲ್ಲ. ಹೀಗಾಗಿ ISPRನ ವಕ್ತಾರ, ಪಾಕಿಸ್ತಾನ ಸೇನೆಯ ISPRನ ವಕ್ತಾರ ಲೆಫ್ಟಿನೆಂಟ್ ಜನರಲ್ ಅಹಮದ್ ಶರೀಫ್ ಚೌಧರಿ ಭಾರತದ ವಿರುದ್ಧ ಒಂದು ನೇರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹಾಗೆ ತಮ್ಮ ತೀವ್ರ ಹತಾಶೆಯನ್ನು ಕೂಡ ಅವರು ಹೊರಹಾಕಿದ್ದಾರೆ. ತಾಲಿಬಾನ್ ಭಾರತದ ಕೈಗೊಂಬೆ ಹಾಗೂ ಸೇವಕರಂತೆ ವರ್ತಿಸ್ತಾ ಇದೆ ಅಂತ ಅವರು ಕಿಡಿಕಾರಿದ್ದಾರೆ. ಅಫ್ಘಾನಿಸ್ತಾನದ ಭೂಮಿಯನ್ನು ಬಳಸಿಕೊಂಡು ಭಾರತ ಪಾಕಿಸ್ತಾನದಲ್ಲಿ ಒಂದು ಅಸ್ಥಿರತೆಯನ್ನು ಉಂಟು ಮಾಡ್ತಾ ಇದೆ ಅಂತ ಒಂದು ಆಧಾರರಹಿತ ಸುಳ್ಳು ಆರೋಪಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅಫ್ಘಾನಿಸ್ತಾನದಲ್ಲಿ ತನ್ನ ರಾಜಕೀಯ ಹಾಗೂ ಸೇನಾ ಹಿಡಿತ ಸಂಪೂರ್ಣವಾಗಿ ಕೈ ತಪ್ಪಿದ್ರಿಂದ ಪಾಕಿಸ್ತಾನ ನಿಜಕ್ಕೂ ಕಂಗೆಟ್ಟು ಹೋಗಿದೆ. ಸದಾ ಭಾರತದ ವಿರುದ್ಧ ಅಲ್ಲಿರುವಂಥ ಟೆರರಿಸಮ್ನ, ಪಾಕಿಸ್ತಾನ ಅಂತ ಅಂದರೆ ನೆನಪಾಗೋದೆ ಟೆರರಿಸಮು, ಆ ಭಯೋತ್ಪಾದನೆಯನ್ನೇ ಅಸ್ತ್ರವಾಗಿ ಬಳಸ್ತಾ ಇದ್ದ ತನಗೆ ಈಗ ಅಫ್ಘಾನಿಸ್ತಾನವೇ ತನ್ನ ಜೊತೆ ಇಲ್ಲ, ಭಾರತದ ಜೊತೆ ಇದೆ ಅನ್ನೋದು ನಿಜಕ್ಕೂ ಕೂಡ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೇನೆ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಒಂದು ರಾಜಕೀಯ ವಲಯದಲ್ಲೂ ಕೂಡ ಭಾರತದ ಹೆಚ್ಚುತ್ತಾ ಇರುವ ಪ್ರಭಾವದ ಬಗ್ಗೆ ತೀವ್ರ ಆತಂಕ ಹಾಗೂ ಚರ್ಚೆಗಳು ಕೂಡ ಶುರುವಾಗ್ತಾ ಇದೆ. ಇದರ ಜೊತೆಗೆ ಭಾರತ ಅಫ್ಘಾನಿಸ್ತಾನಕ್ಕೆ ಯಾವ ರೀತಿ ಸಹಾಯ ಮಾಡ್ತು, ಈ ಸಂಬಂಧ ಇಷ್ಟು ಗಟ್ಟಿಯಾಗೋದಕ್ಕೆ ಕಾರಣ ಏನು, ಎಲ್ಲವನ್ನು ನೋಡ್ತಾ ಹೋಗೋಣ. ಇದರ ಹಿಂದೆ ಒಂದು ಬೇರೆ ಸ್ಟೋರಿನೇ ಇದೆ. ಮಾನವೀಯತೆಯ ಹಾದಿ, ಸ್ನೇಹದ ಏಣಿ. ಯಾವ ರೀತಿ ಹಿಂದೆ ಭಾರತದ ಕಡೆಯಿಂದ ಅಫ್ಘಾನಿಸ್ತಾನಕ್ಕೆ ಸಹಾಯ ಆಗಿದೆ ಅಂತ ನೋಡೋಣ. ಸಂಕಷ್ಟದ ಸಮಯದಲ್ಲಿ ಅಫ್ಘಾನಿಸ್ತಾನಕ್ಕೆ ಭಾರತದ ಮೃದು ರಾಜತಾಂತ್ರಿಕತೆ ನೆರವಾಗಿತ್ತು. ಯಾವ ರೀತಿ? ಸಾವಿರಾರು ಟನ್ ಗೋಧಿ ಆಗಿರ್ಬೋದು, ಔಷಧಿ, ಹಾಗೆ ಈ ಕೊರೋನಾ ಅಂಥ ಸಂದರ್ಭದಲ್ಲಿ ಕೋವಿಡ್ ಲಸಿಕೆಗಳನ್ನು ಭಾರತ ಅಫ್ಘಾನಿಸ್ತಾನಕ್ಕೆ ಕಳುಹಿಸಿಕೊಟ್ಟಿತ್ತು. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಅಧಿಕಾರಕ್ಕೆ ಬಂದಾಗ ಅಲ್ಲಿ ತೀವ್ರವಾದಂತಹ ಅರಾಜಕತೆ ಸೃಷ್ಟಿಯಾಗಿತ್ತು. ಹಲವು ದೇಶಗಳು ಅಫ್ಘಾನಿಸ್ತಾನ ಜೊತೆ ಸಂಬಂಧವನ್ನು ಕಟ್ ಮಾಡಿಕೊಂಡಿದ್ವು. ಆದರೆ ಭಾರತ ಮಾತ್ರ ಅಲ್ಲಿನ ಜನರ ಸಂಕಷ್ಟಕ್ಕೆ ಸ್ಪಂದಿಸಿತ್ತು, ಹಾಗೆ ತನ್ನ ಮೃದು ರಾಜತಾಂತ್ರಿಕತೆಯನ್ನು ಪ್ರದರ್ಶಿಸಿತ್ತು. ಸಾವಿರಾರು ಟನ್ ಗೋಧಿ ಆಗಿರ್ಬೋದು ಅಥವಾ ಎಮರ್ಜೆನ್ಸಿ ಮೆಡಿಸಿನ್ಸ್ ಆಗಿರ್ಬೋದು, ತುರ್ತು ಔಷಧಿಗಳು, ಹಾಗೆ ಕೋವಿಡ್ ಡ್ರಾಪ್ಸ್ಗಳನ್ನು, ಲಸಿಕೆಗಳನ್ನು ಕಳುಹಿಸಿಕೊಡುವ ಮೂಲಕ ಮಾನವೀಯತೆಯ ನೆರವು ನೀಡಿದ್ದಲ್ಲದೆ ಇದರ ಜೊತೆಗೆ ಕಾಬೂಲ್ಗೆ ತಾಂತ್ರಿಕ ತಂಡವನ್ನು ರವಾನಿಸಿ ಸಂಬಂಧಗಳನ್ನು ಮತ್ತೆ ರೀಸ್ಟಾರ್ಟ್ ಮಾಡಿಕೊಳ್ತು. ಪಾಕಿಸ್ತಾನ ತನ್ನ ವಾಯು ಪ್ರದೇಶವನ್ನು ಮುಚ್ಚಿದ್ರೂ ಕೂಡ ಪರ್ಯಾಯ ಮಾರ್ಗಗಳ ಮೂಲಕ ವ್ಯಾಪಾರವನ್ನು ಭಾರತ ಮುಂದುವರಿಸುತ್ತೆ. ಈ ಹಿಂದೆ ಅಫ್ಘಾನ್ನಲ್ಲಿ ಒಂದು ಸಂಸತ್ ಭವನ ಆಗಿರ್ಬೋದು, ಪ್ರಮುಖ ರಸ್ತೆಗಳಾಗಿರ್ಬೋದು, ಹಾಗೆ ಡ್ಯಾಮ್ಗಳನ್ನು ನಿರ್ಮಿಸಿಕೊಡೋ ಮೂಲಕ ಭಾರತ ಅಫ್ಘಾನ್ ಜನರ ಮನಸ್ಸನ್ನು, ಹೃದಯವನ್ನು ಗೆದ್ದಿತ್ತು. ಈ ಅಪಾರ ಗೌರವ ಹಾಗೆ ಈ ಮಾನವೀಯ ಸಂಬಂಧ ಏನಿದೆ, ಇದು ತಾಲಿಬಾನ್ ಆಡಳಿತವನ್ನು ಭಾರತದತ್ತ ಸೆಳೆಯುವಂತೆ ಮಾಡಿದೆ. ಈ ರೀತಿ ಹಿಂದೆ ಏನೆಲ್ಲ ಸಹಾಯ ಮಾಡಿತ್ತು, ಈ ಸಹಾಯ ಇವತ್ತಿನ ಈ ಒಂದು ಗಟ್ಟಿ ಬಾಂಧವ್ಯಕ್ಕೆ ಸಾಕ್ಷಿಯಾಗ್ತಾ ಇದೆ. ಆದರೆ ಇಷ್ಟೆಲ್ಲ ಸಹಾಯ ಮಾಡೋದಕ್ಕೆ ಕಾರಣ ಏನು? ಹಾಗಾದರೆ ಭಾರತಕ್ಕೆ ಅಫ್ಘಾನ್ ಯಾಕೆ ಮುಖ್ಯ ಆಗುತ್ತೆ, ಎಷ್ಟು ಮುಖ್ಯ ಆಗುತ್ತೆ, ಯಾಕೆ ಅಷ್ಟು ಏನು ಇಂಪಾರ್ಟೆನ್ಸ್ ಇದೆ ಅಫ್ಘಾನಿಸ್ತಾನದ್ದು ನಮ್ಮ ಭಾರತಕ್ಕೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕು, ತಾಲಿಬಾನ್ ಸರ್ಕಾರವನ್ನು ಭಾರತ ಇನ್ನೂ ಕೂಡ ಔಪಚಾರಿಕವಾಗಿ ಗುರುತಿಸಿಲ್ಲ. ಆದರೂ ರಾಜತಾಂತ್ರಿಕ ಹಾಗೆ ವ್ಯಾಪಾರ ಸಂಬಂಧಗಳನ್ನು ವೃದ್ಧಿಸಿಕೊಳ್ತಾ ಇದೆ ಭಾರತ. ಅಫ್ಘಾನ್ ಮಣ್ಣು ಯಾವುದೇ ಕಾರಣಕ್ಕೂ ಭಾರತ ವಿರೋಧಿ ಭಯೋತ್ಪಾದನಾ ಕೃತ್ಯಗಳಿಗೆ ಬಳಕೆಯಾಗಬಾರ್ದು ಅನ್ನೋದು ಭಾರತದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಗುರಿ. ಈಗ ಪಾಕಿಸ್ತಾನದಲ್ಲಿ ಯಾವ ರೀತಿ ಟೆರರಿಸಂ ಇದೆ, ಅದು ಮುಖ್ಯವಾಗಿ ಯಾವ ದೇಶದ ವಿರುದ್ಧ ಬಳಕೆ ಆಗ್ತಾ ಇದೆ? ಭಾರತದ ವಿರುದ್ಧ. ಅಫ್ಘಾನಲ್ಲಿ ಆ ರೀತಿ ಆಗಬಾರ್ದು. ಯಾವುದೇ ಕಾರಣಕ್ಕೂ ಆ ಮಣ್ಣಲ್ಲಿ ಭಾರತ ವಿರೋಧಿ ಭಯೋತ್ಪಾದನಾ ಕೃತ್ಯಗಳು
ನಡೀಬಾರ್ದು ಅಂತ ಭಾರತದ ಫಸ್ಟ್ ಟಾರ್ಗೆಟ್ ಇದೇನೆ. ಹಾಗೆ ಪಾಕಿಸ್ತಾನವನ್ನು ಬೈಪಾಸ್ ಮಾಡಿ ಅಫ್ಘಾನಿಸ್ತಾನದ ಮೂಲಕ ಮಧ್ಯ ಏಷ್ಯಾದ ರಾಷ್ಟ್ರಗಳಿಗೆ ನೇರ ಸಂಪರ್ಕವನ್ನು ಸಾಧಿಸಿ ವ್ಯಾಪಾರವನ್ನು ವೃದ್ಧಿಸೋದು ಎರಡನೇ ಮಹತ್ವದ ಮಾಸ್ಟರ್ ಪ್ಲಾನ್. ಯಾಕಂದರೆ ಪಾಕಿಸ್ತಾನ ಈಗ ಯುದ್ಧ ಅಂತೆಲ್ಲ ಬಂದಾಗ ಪಾಕಿಸ್ತಾನ ಈಗ ಹೆಂಗೆ ಹಾರ್ಮುಜ್ ಜಲಸಂಧಿಯನ್ನು ಕ್ಲೋಸ್ ಮಾಡ್ತೀವಿ ಅಂತ ಇರಾನ್ ಎಲ್ಲ ಹೆಂಗೆ ಹೆದರಿಸುತ್ತೋ ಅದೇ ರೀತಿ ತನ್ನ ವ್ಯಾಪಾರ ಮಾರ್ಗ ವಾಯು ಮಾರ್ಗವನ್ನೆಲ್ಲ ಬಂದ್ ಮಾಡಿದ್ರೆ ಬೇರೆ ಆಪ್ಷನ್ ಬೇಕಲ್ವ ಭಾರತಕ್ಕೆ. ಹೀಗಾಗಿ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಭಾರತ ಮಾಡ್ಕೊಂಡಿದೆ. ಅದು ಹೆಂಗಂದ್ರೆ ಈ ಪಾಕಿಸ್ತಾನವನ್ನು ಬೈಪಾಸ್ ಮಾಡಿ ಅಫ್ಘಾನಿಸ್ತಾನದ ಮೂಲಕ ಮಧ್ಯ ಏಷ್ಯಾದ ರಾಷ್ಟ್ರಗಳಿಗೆ ನೇರ ಸಂಪರ್ಕವನ್ನು ಸಾಧಿಸಿ ವ್ಯಾಪಾರವನ್ನು ವೃದ್ಧಿಸೋದು ಎರಡನೇ ಒಂದು ಮಹತ್ವದ ಮಾಸ್ಟರ್ ಪ್ಲಾನ್. ಮತ್ತೊಂದು ಕಡೆ ಜಾಗತಿಕ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಾನ್ಯತೆಯನ್ನು ಗಳಿಸೋದಕ್ಕೆ ತಾಲಿಬಾನ್ಗೆ ಭಾರತದಂತಹ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದ ಬೆಂಬಲ ನಿಜಕ್ಕೂ ಕೂಡ ಬೇಕು. ಹೀಗಾಗಿಯೇ ವಿಜಯೋತ್ಸವದಂದು ನವದೆಹಲಿಯ ತಾಲಿಬಾನ್ ರಾಯಭಾರಿ ಮುಫ್ತಿ ಅಹ್ಮದ್ ನೂರ್ ಅವರು ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರಿಗೆ ವಿಶೇಷ ಧನ್ಯವಾದವನ್ನು ಕೂಡ ಅರ್ಪಿಸಿದ್ರು. ಎರಡೂ ದೇಶಗಳ ನಡುವಿನ ಈ ಹೊಸ ಸಂಬಂಧ ಪಾಕಿಸ್ತಾನದ ಪ್ರಭಾವವನ್ನು ಸಂಪೂರ್ಣವಾಗಿ ಕುಗ್ಗಿಸ್ತಾ ಇದೆ. ಪಾಕಿಸ್ತಾನಕ್ಕೆ ಈಗ ಯಾರೂ ಕೂಡ ಪಾಕಿಸ್ತಾನದ ಜೊತೆ ಇಲ್ಲ. ಯಾಕಂದರೆ ಇದು ಪಾಕಿಸ್ತಾನನೇ ತೋಡ್ಕೊಂಡಿರುವಂಥ ಗುಂಡಿ. ಈ ರೀತಿ ಟೆರರಿಸಮ್ನ ಸಪೋರ್ಟ್ ಮಾಡ್ಕೊಂಡು ಬಂದರೆ, ತನಗೆ ಸಪೋರ್ಟ್ ಮಾಡೋರ ವಿರುದ್ಧ ಯುದ್ಧ ಸಾರಿದ್ರೆ ಯಾರು ತಾನೇ ಜೊತೆಗಿರ್ತಾರೆ? ಒಂದು ಕಡೆ ಅಫ್ಘಾನಿಸ್ತಾನ ಹಾಗೆ ಭಾರತದ ಸ್ನೇಹ ಸಂಬಂಧ ಗಟ್ಟಿಯಾಗ್ತಾ ಇದೆ. ಇದು ಪಾಕಿಸ್ತಾನಕ್ಕೆ ನಡುಕವನ್ನು ಹುಟ್ಟಿಸ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಈಗ ಜಿಕ್ರಡಾ ನ್ಯೂಸ್ ಟಿಯನ್ನೇ 3ನೇ ಸ್ಟೋರಿಯತ್ತ ಗಮನ ಹರಿಸೋಣ. ಪಾಕಿಸ್ತಾನ ಅಂದಮೇಲೆ ಅಲ್ಲಿ ಸುಳ್ಳಿಗೇನು ಬರ ಇಲ್ಲ. ಪಾಕಿಸ್ತಾನ ಏನೆಲ್ಲ ಸ್ಟೇಟ್ಮೆಂಟ್ಸ್ ಕೊಡುತ್ತೆ ಎಲ್ಲವನ್ನೂ ಕೂಡ ನಾವು ನಂಬೋದಕ್ಕೆ ಸಾಧ್ಯನೇ ಇಲ್ಲ. 99% ಬರುವಂಥದ್ದು ಎಲ್ಲವೂ ಕೂಡ ಸುಳ್ಳು. ನಾವು ಭಯೋತ್ಪಾದನೆಯನ್ನು ಪೋಷಿಸ್ತಾ ಇಲ್ಲ, ನಮ್ಮಲ್ಲಿ ಉಗ್ರರೇ ಇಲ್ಲ ಅಂತೆಲ್ಲ ಒಂದಷ್ಟು ಸ್ಟೇಟ್ಮೆಂಟ್ಸ್ಗಳನ್ನು ಪಾಕಿಸ್ತಾನ ಕೊಡ್ತಾ ಇತ್ತು. ಆದರೆ ಈಗ ಜಾಗತಿಕವಾಗಿ ಪಾಕಿಸ್ತಾನದ ಬಣ್ಣ ಬಯಲಾಗಿದೆ. ಜಗತ್ತಿನ ಮುಂದೆ ಆ ದೇಶ ಎಷ್ಟೇ ನಾಟಕ ಆಡಿದರೂ ಕೂಡ ಸತ್ಯ ಮಾತ್ರ ಆಗಾಗ ಹೊರಗಡೆ ಬರ್ತಾನೆ ಇರುತ್ತೆ. ಈಗ ಮತ್ತೆ ಅದೇ ರೀತಿ ಮತ್ತೊಂದು ಘಟನೆ ಆಗಿದೆ. ಆ ದೇಶದ ಧರ್ಮಗುರು ಒಬ್ಬರು, ಅಂದರೆ ಮೌಲ್ವಿ ಅಂತ ಏನು ಕರಿತೀವಿ, ಅವರೇ ಒಂದು ಸತ್ಯವನ್ನು ಬಟಾಬಯಲು ಮಾಡಿದ್ದಾರೆ. ಏನಂತ ಹೇಳಿದ್ದಾರೆ ಅವರು? ಕಾಶ್ಮೀರದಲ್ಲಿ ರಕ್ತಪಾತವನ್ನು ಹರಿಸೋದಕ್ಕೆ ಕುಖ್ಯಾತ ಉಗ್ರ ಹಫೀಜ್ ಸಯೀದ್ ಈತ ಏನು ಮಾಡಿದ್ದಾನೆ ಅಂದರೆ ಬರೋಬ್ಬರಿ 10,000 ಉಗ್ರರನ್ನು ನುಗ್ಸಿದ್ದ, ಕಾಶ್ಮೀರದ ಒಳಗಡೆ ನುಗ್ಸಿದ್ದಾನೆ. ಅಂದರೆ ಇವರು ಈ ಸ್ಟೇಟ್ಮೆಂಟ್ನ ಬೇಕಂತ ಹೇಳಿಲ್ಲ. ಈ ಹಫೀಜ್ ಸಯೀದ್ನ ಸಾಧನೆಗಳನ್ನು ಅವರು ವರ್ಣಿಸ್ತಾ ಇದ್ರು. ಆ ಥರ ವರ್ಣಿಸ್ತಾ ಇರಬೇಕಾದ್ರೆ ಈ ಒಂದು ವಿಚಾರ ಕೂಡ ಬಂದಿದೆ ಬಾಯಿ ತಪ್ಪಿ. ಅಂದರೆ ಕಾಶ್ಮೀರದಲ್ಲಿ ರಕ್ತಪಾತವನ್ನು ಹರಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈ ಹಫೀಜ್ ಸಯೀದ್ ಬರೋಬ್ಬರಿ 10,000 ಉಗ್ರರನ್ನು ಕಾಶ್ಮೀರದ ಒಳಗಡೆ ಭಾರತದ ಒಳಗಡೆ ನುಗ್ಸಿದ್ದ, ಇದು ಆತನ ಸಾಧನೆ ಅಂತ ಅವರೇ ಬಾಯಿ ಬಿಟ್ಟಿದ್ದಾರೆ. ಒಂದು ಕಡೆ ಪಾಕಿಸ್ತಾನ ಇಲ್ಲ, ನಮ್ಮ ದೇಶದಲ್ಲಿ ಉಗ್ರರಿಲ್ಲ, ನಾವು ಉಗ್ರರನ್ನು ಪೋಷಿಸ್ತಾ ಇಲ್ಲ, ಉಗ್ರ ಪೋಷಕ ರಾಷ್ಟ್ರ ಅಲ್ಲ ಅಂತೆಲ್ಲ ಅದು ಹೇಳ್ಕೊಂಡು ಬರ್ತಾ ಇದೆ. ಆದರೆ ಈಗ ಇವರು ಮೌಲ್ವಿ ಒಬ್ಬರು, ಧರ್ಮಗುರು ಒಬ್ಬರು ಹೇಳಿರುವಂತಹ ಸ್ಟೇಟ್ಮೆಂಟ್, ಈ ವಿಡಿಯೋ ಈಗ ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಸದ್ದನ್ನು ಮಾಡ್ತಾ ಇದೆ. TNA 3ನೇ ಸುದ್ದಿಯಲ್ಲಿ ಪಾಕ್ ಮೌಲ್ವಿ ಬಿಚ್ಚಿಟ್ಟ ಹಫೀಜ್ ಸಯೀದ್ನ ಪಾಪದ ಪುರಾಣದ ಬಗ್ಗೆ ಇನ್ ಡೀಟೇಲ್ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಪಾಪಿ ಪಾಕಿಸ್ತಾನದ ಬಣ್ಣ ಬಯಲಾಗಿದೆ. ಅದು ಕೂಡ ಅವರ ದೇಶದ ಧರ್ಮಗುರು ಬಾಯಿಂದ ಬಂದಿರುವಂತಹ ಸತ್ಯ. ಕಾಶ್ಮೀರಕ್ಕೆ 10,000 ಉಗ್ರರ ರವಾನೆಯಾಗಿದೆ ಅಂತ ಸತ್ಯವನ್ನು ಒಪ್ಕೊಂಡಿದ್ದಾರೆ ಪಾಕ್ನ ಧರ್ಮಗುರು ಅಥವಾ ನಾವು ಮೌಲ್ವಿ ಅಂತ ಏನು ಕರಿತೀವಿ ಅವರು. ಲಷ್ಕರ್ ಎ ತೊಯ್ಬಾ ಸಂಸ್ಥಾಪಕ ಹಫೀಜ್ ಸಯೀದ್ನ ಪಾಪ ಕೃತ್ಯ ಏನಿದೆ ಇದು ಜಗಜ್ಜಾಹೀರಾಗಿದೆ. ಹಾಗಾದರೆ ಅವ್ರು ಏನೆಲ್ಲ ಹೇಳ್ತಾ ಹೋದ್ರು ಎಲ್ಲವನ್ನ ನಾವು ನೋಡ್ತಾ ಹೋಗೋಣ. ಭಯೋತ್ಪಾದನೆಯನ್ನು ಪೋಷಿಸ್ತಾ ಇದ್ದಂತಹ ಪಾಕಿಸ್ತಾನದ ನಿಜ ಬಣ್ಣ ಹಾಗೂ ಕುತಂತ್ರ ಈಗ ಆ ದೇಶದ ಧರ್ಮಗುರುವಿನ ಹೇಳಿಕೆಯಿಂದಲೇ ನಿಜಕ್ಕೂ ಕೂಡ ಜಗಜ್ಜಾಹೀರಾಗಿದೆ. ಬಹವಲ್ಪುರದಲ್ಲಿ ನಡೆದ ಒಂದು ಸಾರ್ವಜನಿಕ ರ್ಯಾಲಿ ಇರುತ್ತೆ. ಅಲ್ಲಿ ಕುಖ್ಯಾತ ಉಗ್ರ ಹಾಗೂ ಲಷ್ಕರ್ ಎ ತೊಯ್ಬಾ LET ಅಂತ ನಾವೇನು ಕರಿತೀವಿ ಅದರ ಸಂಸ್ಥಾಪಕ ಹಫೀಜ್ ಸಯೀದ್ನನ್ನು ಸಮರ್ಥಿಸಿಕೊಳ್ಳುವಂತಹ ಬರದಲ್ಲಿ ಮೌಲಾನಾ ನಾಸಿರ್ ಮದನಿ ಕಾಶ್ಮೀರದಲ್ಲಿ ವಿಧ್ವಂಸಕ ಕೃತ್ಯ ಹಾಗೆ ರಕ್ತ ದೋಕಳಿಯನ್ನು ಹರಿಸೋದಕ್ಕೆ ಹಫೀಜ್ 10,000 ಉಗ್ರರನ್ನ ಕಳಿಸಿದ್ದ ಎನ್ನುವಂಥ ಒಂದು ಆಘಾತಕಾರಿ ಸತ್ಯವನ್ನು ಅವರು ಹೆಮ್ಮೆಯಿಂದ ಆತ ಹೇಳ್ಕೊಂಡಿದ್ದಾನೆ. ಈತ ಮಾಡಿರುವಂತಹ ಈ ವಿವಾದಾತ್ಮಕ ಭಾಷಣದ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಂಚಲನವನ್ನು ಉಂಟು ಮಾಡ್ತಾ ಇದ್ದು, ಕಾಶ್ಮೀರದಲ್ಲಿ ಭಯೋತ್ಪಾದನೆ ಸ್ಪ್ರೆಡ್ ಆಗೋದಕ್ಕೆ ಪಾಕಿಸ್ತಾನದ ನೇರ ಪಾತ್ರ ಇದೆ ಅನ್ನೋದು ಮತ್ತೊಮ್ಮೆ ಕನ್ಫರ್ಮ್ ಆಗಿದೆ. ಧರ್ಮಗುರುವಿನ ಈ ಒಂದು ಬಹಿರಂಗ ಹೇಳಿಕೆಯಿಂದ ಸತ್ಯಾಲಾಪದಿಂದಾಗಿ ಪಾಕಿಸ್ತಾನ ಸರ್ಕಾರ ಹಾಗೆ ಸೇನೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರವಾದಂತಹ ಮುಜುಗರ ಉಂಟಾಗಿದೆ. ಜಾಗತಿಕ ವೇದಿಕೆಯಲ್ಲಿ ಅದರ ಮುಖವಾಡ ಸಂಪೂರ್ಣವಾಗಿ ಕಳಚಿ ಬಿದ್ದಿದೆ. ಇದೇನು ಮೊದಲಲ್ಲ, ಈ ರೀತಿ ಸತ್ಯಗಳು ಅವಾಗವಾಗ
ಕೋಇನ್ಸಿಡೆಂಟ್ ಆಗಿ ಹೊರಗಡೆ ಬರ್ತಾನೆ ಇರುತ್ತೆ. ಬಟ್ ಸ್ಟಿಲ್ ಪಾಕಿಸ್ತಾನ ಏನು ಇದರಿಂದ ಬುದ್ಧಿನ ಕಲಿಯೋದಿಲ್ಲ, ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗುತ್ತೆ. ಈಗ ಅವರದೇ ಧರ್ಮಗುರು ಹೇಳಿರುವಂಥ ಸ್ಟೇಟ್ಮೆಂಟ್ ಸದ್ಯ ಪಾಕಿಸ್ತಾನಕ್ಕೆ ಸಾಕಷ್ಟು ಮುಜುಗರವನ್ನು ತಂದು ಕೊಟ್ಟಿದೆ. ಹಾಗೆ ಹಫೀಜ್ ಸಯೀದ್ಗಾಗಿ ಆ ಮೌಲ್ವಿ ಹೇಳಿರುವಂಥ ಸ್ಫೋಟಕ ಹೇಳಿಕೆ ಅದು. ಹಾಗೆ ನಾನು ಆಗಲೇ ಹೇಳಿದೆ, ಈ ಹಫೀಜ್ ಸಯೀದ್ನನ್ನು ಈಗ ನಮಗೇನೋ ಆತ ಉಗ್ರ, ಬಟ್ ಅವ್ರ ದೇಶದವರಿಗೆ ಅವನೊಬ್ಬ ಹೀರೋ ಆಗಿರ್ತಾನೆ. ಯಾಕಂದರೆ ಅವ್ರ ಮಾತನ್ನ ಕೇಳಿಕೊಂಡು ಬೇರೆ ದೇಶಗಳಲ್ಲಿ ಉಗ್ರ ಚಟುವಟಿಕೆಗಳನ್ನು ನಡೆಸ್ತೋರು ಪಾಕಿಸ್ತಾನದ ಪಾಲಿಗೆ ಉಗ್ರರೇ ಅಲ್ಲಿ ಹೀರೋಗಳು. ಆತನನ್ನು ಒಂದಷ್ಟು ಹೊಗಳಿದ್ದಾರೆ ಈ ಮೌಲ್ವಿ. ಏನೆಲ್ಲ ಹೇಳಿದ್ದಾನೆ ಅಂತ ನೋಡ್ತಾ ಹೋಗೋಣ. ಹಫೀಜ್ ಸಯೀದ್ಗಾಗಿ ಮೌಲ್ವಿ ಒಂದಷ್ಟು ಸ್ಫೋಟಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಏನದು ಹೇಳಿಕೆಗಳು ಅಂತ ನೋಡ್ತಾ ಹೋಗೋದಾದರೆ, ಸದ್ಯ ಈಗ ಹಫೀಜ್ ಸಯೀದ್ ಪಾಕಿಸ್ತಾನದ ಜೈಲಲ್ಲಿದ್ದಾನೆ. ಆ ಜೈಲಲ್ಲಿರುವಂತಹ ಹಫೀಜ್ ಸಯೀದ್ನನ್ನು ತ್ಯಾಗಿ ಅಂತ ಕರೆದಿದ್ದಾನೆ ನಾಸಿರ್ ಮದನಿ. ಆತ ಒಬ್ಬ ತ್ಯಾಗಿ, ದೇಶಕ್ಕಾಗಿ ತ್ಯಾಗ ಮಾಡಿ ಜೈಲಿಗೆ ಹೋಗಿದ್ದಾನೆ ಅಂತ ಅವರ ಮಾತಿನ ಅರ್ಥ. ಹೀಗಾಗಿ ತ್ಯಾಗಿ ಅಂತ ಕರೆದಿದ್ದಾರೆ. ಈ ರೀತಿ ಕರೆದು ಸಮರ್ಥಿಸಿಕೊಳ್ಳುವಂತಹ ಭರದಲ್ಲಿ ಒಂದಷ್ಟು ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾನೆ. ಪಾಕಿಸ್ತಾನ್ ಮಾರ್ಕಜಿ ಮುಸ್ಲಿಂ ಲೀಗ್ ವೇದಿಕೆಯಲ್ಲಿ ಪ್ರಚೋದನಕಾರಿ ಭಾಷಣವನ್ನು ಮಾಡಿರುವಂಥ ಈತ ಕಾಶ್ಮೀರದಲ್ಲಿ ಹೋರಾಡೋದಕ್ಕೆ ಹಾಗೆ ರಕ್ತ ದೋಕುಳಿಯನ್ನು ಹರಿಸೋದಕ್ಕೆ ಸಯೀದ್ 10,000 ಕಮಾಂಡೋಗಳನ್ನು ಸಿದ್ಧಪಡಿಸಿ ಕಳಿಸಿದ್ದ ಅಂತ ಹೆಮ್ಮೆಯಿಂದ ಈತ ಮೌಲ್ವಿ ಒಪ್ಕೊಂಡಿದ್ದಾನೆ. ಈ ಮೂಲಕ ಕಾಶ್ಮೀರದಲ್ಲಿ ಏನೆಲ್ಲ ಈ ಉಗ್ರರ ನುಸುಳುವಿಕೆ ನಡೆಯುತ್ತೆ, ಉಗ್ರರ ಚಟುವಟಿಕೆ ಸ್ಪ್ರೆಡ್ ಆಗುತ್ತೆ, ಅದೆಲ್ಲವೂ ಕೂಡ ಏನಿದೆ ಅದರ ಹಿಂದೆ ಪಾಕಿಸ್ತಾನಿ ಉಗ್ರ ಸಂಘಟನೆಗಳ ನೇರ ಕೈವಾಡ ಇರೋದು ಮತ್ತೊಮ್ಮೆ ಕನ್ಫರ್ಮ್ ಆಗಿದೆ. ಹಫೀಜ್ ಸಯೀದ್ನ ಸೂಚನೆಯಂತೆಯೇ ತಾನು ಈ ಘೋಷಣೆ ಮಾಡ್ತಾ ಇದ್ದೀನಿ ಅಂತಲೂ ಕೂಡ ಮೌಲ್ವಿ ತಿಳಿಸಿದ್ದಾನೆ. ಮುಂದಿನ ದಿನಗಳಲ್ಲಿ ಮತ್ತೆ ಈಗ ಪಾಸ್ಟ್ ಓಕೆ, ಬಟ್ ಮುಂದೆ ಕೇಳಿ, ಮುಂದೆನೂ ಇವ್ರದ್ದು ಪ್ಲಾನ್ ಇದೆ. 10,000 ಜಿಹಾದಿಗಳನ್ನು ಕಾಶ್ಮೀರಕ್ಕೆ ನುಗ್ಸ್ತೀವಿ ಅಂತ ಒಂದು ಬಹಿರಂಗ ಬೆದರಿಕೆಯನ್ನು ಈತ ಹಾಕಿದ್ದಾನೆ. ಹೀಗಾಗಿ ಭಾರತೀಯ ಭದ್ರತಾ ಪಡೆಗಳ ತೀವ್ರ ಕೆಂಗಣ್ಣಿಗೂ ಕೂಡ ಈತ ಗುರಿಯಾಗಿ ಹೋಗಿದ್ದಾನೆ. ಅವರು ಏನೇ ಮಾಡ್ಕೊಳ್ಬಹುದು, ಬಟ್ ನಮ್ಮ ವೀರ ಯೋಧರು ಎಲ್ಲವನ್ನೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಎಲ್ಲವೂ ಕೂಡ ಅಂದರೆ ಯಾವುದೇ ಕಾರಣಕ್ಕೂ ಆ ಉಗ್ರರ ಆಟಗಳು ಇನ್ನು ಮುಂದೆ ಭಾರತದಲ್ಲಿ ನಡೆಯೋದಿಲ್ಲ. ಹಾಗೆ ಈತ ಸದ್ಯ ಹಫೀಜ್ ಸಯೀದ್ ಪಾಕಿಸ್ತಾನದ ಜೈಲಲ್ಲಿದ್ದಾನೆ. ಆತನೇ ಹೇಳಿರೋದು ನನಗೆ ಈ ರೀತಿ ಸ್ಟೇಟ್ಮೆಂಟ್ ಕೊಡು ಅಂತ ಆತನೇ ಹೇಳಿರೋದು ಅಂತಲೂ ಕೂಡ ಈ ಮೌಲ್ವಿ ಉಲ್ಲೇಖವನ್ನು ಮಾಡಿದ್ದಾನೆ. ಹಾಗೆ ಮುಂದೆ 10,000 ಜಿಹಾದಿಗಳನ್ನು ಕಾಶ್ಮೀರಕ್ಕೆ ನುಗ್ಸೋದಾಗಿ ಒಂದು ಬಹಿರಂಗ ಬೆದರಿಕೆಯನ್ನು ಕೂಡ ಈತ ಹಾಕಿದ್ದಾನೆ. ಜೊತೆಗೆ ಈತ ಹಫೀಜ್ ಸಯೀದ್ ಏನಿದ್ದಾನೆ, ಈತ ದೇಶಕ್ಕಾಗಿ ದೊಡ್ಡ ತ್ಯಾಗ ಮಾಡಿದ್ದಾನೆ, ಈತ ಒಬ್ಬ ದೊಡ್ಡ ತ್ಯಾಗಿ ಅಂತೆಲ್ಲ ಹೇಳಿಕೊಂಡು ಅದನ್ನು ಸಮರ್ಥಿಸಿಕೊಳ್ಳುವಂತಹ ಭರದಲ್ಲಿ ಈ ಒಂದಷ್ಟು ವಿಚಾರಗಳನ್ನು ಆ ಮೌಲ್ವಿ ಸತ್ಯವನ್ನು ಬಾಯ್ಬಿಟ್ಟಿದ್ದಾನೆ. ಈ ಹಿಂದೆ ಯಾವಾಗೆಲ್ಲ ಭಾರತ ಆರೋಪವನ್ನು ಮಾಡ್ತಾ ಇತ್ತು, ಅಂದರೆ ಇಲ್ಲಿ ಕಾಶ್ಮೀರದಲ್ಲಿ ಎಸ್ಪೆಷಲಿ ಯಾವಾಗೆಲ್ಲ ಟೆರರ್ ಆಕ್ಟಿವಿಟೀಸ್ ಆಗ್ತಾ ಇತ್ತು, ಅಥವಾ ಮುಂಬೈಯಲ್ಲಿ ಆಗಿರ್ಬೋದು ದಾಳಿ 2008 ನವೆಂಬರ್ 26ನೇ ತಾರೀಕು ಏನು ಹೋಟೆಲಲ್ಲಿ ದಾಳಿಯೆಲ್ಲ ಆಗಿತ್ತು, ಒಂದಷ್ಟು ಜನ ಸಂಖ್ಯೆಯಲ್ಲಿ ಒಂದಷ್ಟು ಜನ ತೀರ್ಕೊಂಡಿದ್ರು, ಅದೆಲ್ಲವಕ್ಕೂ ಕೂಡ ಭಾರತ ಫಸ್ಟು ಪಾಯಿಂಟ್ಔಟ್ ಮಾಡ್ತಾ ಇದೆ, ಇದು ಪಾಕಿಸ್ತಾನದ ಕಡೆಯಿಂದ ಆಗಿರೋದು, ಪಾಕಿಸ್ತಾನನೇ ಇದಕ್ಕೆ ನೇರ ಸಾಕ್ಷಿ ಅಂತೆಲ್ಲ ಹೇಳ್ತಾ ಇತ್ತು. ಆದರೆ ಈಗ ಈ ಸ್ಟೇಟ್ಮೆಂಟ್ಸ್ಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ನಿಜಕ್ಕೂ ಭಾರತದ ಆರೋಪಕ್ಕೆ ಒಂದು ಬಲವಾದ ಸಾಕ್ಷಿ ಸಿಕ್ಕಂತಾಗಿದೆ. ಯಾಕಂದರೆ ಅವರೇ ಒಪ್ಕೊಂಡಿದ್ದಾರೆ, ಎಲ್ಲವನ್ನು ನಾವೇ ಮಾಡ್ತಾ ಇದ್ದೀವಿ, ನಾವು ಕಳಿಸಿದ್ದೀವಿ, ಮುಂದೆನೂ ಕೂಡ ಅಟ್ಯಾಕ್ ಆಗುತ್ತೆ, 10,000 ಜನನ ಕಳಿಸ್ತೀವಿ ಅಂತೆಲ್ಲ ಅವರೇ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಹೀಗಾಗಿ ಭಾರತದ ಆರೋಪಕ್ಕೆ ಒಂದು ಬಲವಾದ ಸಾಕ್ಷಿ, ಭಾರತದ ಆರೋಪಕ್ಕೆ ಸಿಕ್ಕಿತು ಬಲವಾದ ಸಾಕ್ಷಿ. ಕಾಶ್ಮೀರದಲ್ಲಿನ ಅಶಾಂತಿಗೆ ಪಾಕಿಸ್ತಾನನೇ ಕಾರಣ ಅನ್ನೋದಕ್ಕೆ ಮತ್ತೊಂದು ದೊಡ್ಡ ಪ್ರೂಫ್ ಇದು. ಕಾಶ್ಮೀರದಲ್ಲಿ ಏನೆಲ್ಲ ಒಂದು ಪ್ರತಿಯೊಂದು ವಿಧ್ವಂಸಕ ಕೃತ್ಯ ಏನು ನಡೆಯುತ್ತೆ ಅಥವಾ ಅಶಾಂತಿ ಏನು ನಡೆಯುತ್ತೆ ಅದರ ಹಿಂದೆ ಪಾಕಿಸ್ತಾನದ ನೇರ ಕೈವಾಡ ಇದೆ ಅಂತ ದಶಕಗಳಿಂದ ಭಾರತ ಜಾಗತಿಕ ವೇದಿಕೆಗಳಲ್ಲಿ ಆರೋಪವನ್ನು ಮಾಡ್ತಾ ಇತ್ತು. ಈಗ ಪಾಕ್ ನೆಲದಲ್ಲೇ ಬಲವಾದ ಸಾಕ್ಷಿ ಕೂಡ ಸಿಕ್ಕಂತಾಗಿದೆ. ಮುಂಬೈ ದಾಳಿ 2008 ನವೆಂಬರ್ 26ನೇ ತಾರೀಕು ಆಗಿರುವಂಥ ಮುಂಬೈ ದಾಳಿ ಏನಿತ್ತು ಅದರ ಸಂಚುಕೋರ, ಹಾಗೆ ಅಮೆರಿಕಾದಿಂದ $1 ಕೋಟಿ ಬಹುಮಾನ ಹೊಂದಿರುವಂತಹ ಅಂತಾರಾಷ್ಟ್ರೀಯ ಭಯೋತ್ಪಾದಕ ಹಫೀಜ್ ಸಯೀದ್ನ ಅಸಲಿ ಮುಖವಾಡವನ್ನು ಪಾಕಿಸ್ತಾನಿ ಮೌಲ್ವಿಯೇ ಕಳಿಸಾಕಿದ್ದಾರೆ. ಭಾರತದ ವಾದಕ್ಕೆ ನಿಜಕ್ಕೂ ಮತ್ತೊಂದು ಜಯ ಕೂಡ ಸಿಕ್ಕಿದೆ. ವಿಶ್ವಸಂಸ್ಥೆಯು ಕೂಡ ಈಗಾಗಲೇ ಹಫೀಜ್ನನ್ನು ಉಗ್ರ ಅಂತ ಘೋಷಣೆ ಮಾಡಿದೆ, ಆದರೆ ಅವ್ರು ಮಾತ್ರ ತ್ಯಾಗಿ ಅಂತಿದ್ದಾರೆ. ಈಗ ಲಭ್ಯವಾಗಿರುವಂಥ ಮೌಲ್ವಿಯ ಈ ವಿಡಿಯೋ ಸಾಕ್ಷಿ ಏನಿದೆ, ಪಾಕಿಸ್ತಾನನೇ ಟೆರರಿಸಂನ ಸೆಂಟರ್ ಪಾಯಿಂಟ್, ಕೇಂದ್ರ ಬಿಂದು ಅನ್ನೋದನ್ನು ಜಗತ್ತಿನ ಎದುರು ಸಾಬೀತುಪಡಿಸೋದಕ್ಕೆ ಭಾರತಕ್ಕೆ ಮತ್ತೊಂದು ಪ್ರಬಲ ಅಸ್ತ್ರ ಸಿಕ್ಕಿದೆ. ಈ ಹೊಸ ಪ್ರೂಫನ್ನು ಬಳಸಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನವನ್ನು ಮತ್ತಷ್ಟು ಏಕಾಂಗಿಯಾಗಿಸೋದಕ್ಕೆ ಹಾಗೂ ತಕ್ಕ ಪಾಠ ಕಲಿಸೋದಕ್ಕೆ ಭಾರತಕ್ಕೆ ಮತ್ತಷ್ಟು ಬಲ ಕೂಡ ಸಿಕ್ಕಂತಾಗಿದೆ. ಇದರ ಜೊತೆಗೆ ಮತ್ತೊಂದು ವಿಚಾರ ಅಂತ ಅಂದರೆ
ಈಗ ಈತ ಏನೋ ಜೈಲಲ್ಲಿದ್ದಾನೆ, ಅದು ಕೂಡ ಪಾಕಿಸ್ತಾನದ ಜೈಲಲ್ಲಿದ್ದಾನೆ. ಜೈಲಲ್ಲೇ ಇದ್ಕೊಂಡು ಈತ ಉಗ್ರರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಬಟ್ ಮಾಡ್ತಿರಬಹುದು, ಯಾಕಂದರೆ ಮೌಲ್ವಿನೇ ಹೇಳಿದ್ದಾರೆ ಒಂದು ಸ್ಟೇಟ್ಮೆಂಟ್, ಏನಂತ ಅಂದರೆ ಆತನೇ ನನಗೆ ಹೇಳಿದ್ದು ಈ ರೀತಿ ಹೇಳು ಅಂತ ರ್ಯಾಲಿಲಿ, ಸೊ ನಾನು ಹೇಳಿದೆ ಅಂತ ಹೇಳಿದ್ದಾರೆ. ಹೀಗಾಗಿ ಈತ ಜೈಲಿನಿಂದನೇ ಉಗ್ರರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನಾ, ಆತ ಅವರಿಗೆ ಈ ರೀತಿ ಮಾಡಿ ಅಂತ ಇನ್ಸ್ಟ್ರಕ್ಷನ್ಸ್ ಏನಾದರೂ ಕೊಡ್ತಾ ಇದ್ದಾನ ಅನ್ನೋದು ಸದ್ಯದ ಪ್ರಶ್ನೆ. ಪಾಕಿಸ್ತಾನದ ಜೈಲಲ್ಲಿ ಕುತ್ಕೊಂಡು ಉಗ್ರರಿಗೆ ಆದೇಶವನ್ನು ನೀಡ್ತಾ ಇದ್ದಾನ ಹಫೀಜ್ ಸಯೀದ್ ಅನ್ನೋದು ಎಲ್ಲರಲ್ಲೂ ಕಾಡ್ತಾ ಇರುವಂತಹ ಸದ್ಯದ ಪ್ರಶ್ನೆ. ಹಾಗೆ ಅಮೇರಿಕಾ ಕೂಡ ಈತನನ್ನು ಒಪ್ಪಿಸಿದ್ರೆ ಇಷ್ಟೊಂದು ಪ್ರೈಸ್ ಕೊಡ್ತೀವಿ ಅಂತಲೂ ಕೂಡ ಹೇಳ್ತಾ ಇದೆ. ಪ್ರಸ್ತುತ ಪಾಕಿಸ್ತಾನದಲ್ಲಿ ಜೈಲು ಶಿಕ್ಷೆಯನ್ನು ಫೇಸ್ ಮಾಡ್ತಾ ಇರುವಂತಹ ಕುಖ್ಯಾತ ಉಗ್ರ ಹಫೀಜ್ ಸಯೀದ್ ಜೈಲಿನಲ್ಲೇ ಕುಳಿತು ಉಗ್ರರ ಸಂಘಟನೆಗಳೊಂದಿಗೆ ನಿಕಟ ಸಂಪರ್ಕ ಹೊಂದಿರುವಂತಹ PMML ಪಕ್ಷದ ಮೂಲಕ ತನ್ನ ಉಗ್ರ ಜಾಲವನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅನ್ನುವಂಥ ಸಂಶಯ ಪಾಕ್ ಮೌಲ್ವಿಯ ಮಾತುಗಳಿಂದ ಈಗ ಮತ್ತಷ್ಟು ದಟ್ಟ ಆಗ್ತಾ ಇದೆ. ಮುಂಬೈ ದಾಳಿ 2008 ನವೆಂಬರ್ 26ನೇ ತಾರೀಕು ಮುಂಬೈ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಯೀದ್ ವಿರುದ್ಧ ಆಲ್ರೆಡಿ ಮುಂಬೈ ಪೊಲೀಸರು ಟ್ರಯಲ್ ಇನ್ ಆಬ್ಸೆಂಟಿಯಾ ಇದನ್ನು ಆರಂಭಿಸಿದ್ದಾರೆ. ಹಾಗೆ ಭಾರತದ ಜಮ್ಮು ಕೋರ್ಟ್ ಈಗಾಗಲೇ ಆತನ ವಿರುದ್ಧ ಒಂದು ಜಾಮೀನು ರಹಿತ ವಾರೆಂಟ್ ಅನ್ನು ಕೂಡ ಹೊರಡಿಸಿದೆ. ಹಾಗಾದರೆ ಏನಿದು ಟ್ರಯಲ್ ಇನ್ ಆಬ್ಸೆಂಟಿಯಾ ಅಂತ ಅಂದರೆ, ಆರೋಪಿ ನ್ಯಾಯಾಲಯದ ವಿಚಾರಣೆಯ ಸಮಯದಲ್ಲಿ ಖುದ್ದಾಗಿ ಆತ ಪ್ರೆಸೆಂಟ್ ಇಲ್ಲದೆ ಇದ್ರೂ ಕೂಡ ಆತನ ಗೈರು ಹಾಜರಿಯಲ್ಲಿಯೇ ನಡೆಸುವಂಥ ಕಾನೂನು ಪ್ರಕ್ರಿಯೆ ಇದೆ. ಇದನ್ನು ಆಲ್ರೆಡಿ ಇಲ್ಲಿ ಮುಂಬೈ ಪೊಲೀಸರು ಇದನ್ನು ಶುರು ಮಾಡಿದ್ದಾರೆ. ಯಾವಾಗ ಬಳಸ್ತಾರೆ ಈ ಪ್ರಕ್ರಿಯೆಯನ್ನು? ಆರೋಪಿ ದೇಶ ಬಿಟ್ಟು ಓಡ್ ಹೋಗಿ ತಲೆಮರೆಸ್ಕೊಂಡಿದ್ದಾಗ, ಅಥವಾ ಕೋರ್ಟ್ ಹಲವು ಬಾರಿ ಸಮನ್ಸ್ ಅಥವಾ ವಾರೆಂಟ್ ಜಾರಿ ಮಾಡಿದ್ರೂ ಆತ ಹಾಜರಾಗದಿದ್ದಾಗ, ಆರೋಪಿಯನ್ನು ಬೇರೆ ದೇಶದಿಂದ ಭಾರತಕ್ಕೆ ಹಸ್ತಾಂತರಿಸೋದಕ್ಕೆ ವಿಳಂಬವಾಗ್ತಾ ಇದ್ರೆ, ಅಥವಾ ಸಾಧ್ಯವಾಗದೇ ಇದ್ದಾಗ ಈ ಟ್ರಯಲ್ ಇನ್ ಆಬ್ಸೆಂಟಿಯಾ ಅಂದರೆ ಟ್ರಯಲ್ ನಡೆಯುತ್ತೆ ಆ ವ್ಯಕ್ತಿಯ ಆಬ್ಸೆನ್ಸಲ್ಲಿ ಅನ್ನೋದು ಇದರ ಅರ್ಥ. ಹೀಗಾಗಿ ಈ ರೀತಿ ವಾರೆಂಟ್ ಕೂಡ ಬಂದಿದೆ ಜಮ್ಮು ಕೋರ್ಟ್ ಕಡೆಯಿಂದ. 10,000 ಉಗ್ರರನ್ನ ಕಾಶ್ಮೀರಕ್ಕೆ ನುಗ್ಗಿಸುವಂಥ ಬೆದರಿಕೆಯ ಬೆನ್ನಲ್ಲೇ ಭಾರತೀಯ ಗುಪ್ತಚರ ಸಂಸ್ಥೆಗಳು ಹಾಗೂ ಸೇನೆ ಗಡಿ ಭಾಗದಲ್ಲಿ ತೀವ್ರ ಕಟ್ಟೆಚ್ಚರವನ್ನು ವಹಿಸಿದ್ದು, ಪಾಕಿಸ್ತಾನ ಯಾವುದೇ ಪ್ರಚೋದನೆ ಅಥವಾ ದುಸ್ಸಾಹಸಕ್ಕೆ ತಕ್ಕ ಪ್ರತ್ಯುತ್ತರವನ್ನು ನೀಡೋದಕ್ಕೆ ನಮ್ಮ ಭಾರತ ಕೂಡ ಸಜ್ಜಾಗಿ ನಿಂತಿದೆ. ಒಟ್ಟಿನಲ್ಲಿ ಬೂದಿಯಲ್ಲಿ ಮುಚ್ಚಿದ ಕೆಂಡದಂತಿದ್ದಂತಹ ಸತ್ಯ ಈಗ ಕೊನೆಗೂ ಹೊರಗಡೆ ಬಂದಿದೆ. ಪಾಕಿಸ್ತಾನ ಎಷ್ಟೇ ಮುಚ್ಚಿಟ್ಟಿದ್ರೂ ಕೂಡ ಅದರ ಭಯೋತ್ಪಾದಕ ಮುಖವಾಡ ಮಾತ್ರ ಕಳಚುತ್ತಾನೇ ಇದೆ. ಅತ್ತ ಅಫ್ಘಾನಿಸ್ತಾನದ ಜೊತೆಗಿನ ಭಾರತದ ಸ್ನೇಹ ಕಂಡು ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ಇತ್ತ ತನ್ನದೇ ಮೌಲ್ವಿಯ ಈ ಹೇಳಿಕೆ ಏನಿದೆ, ಇದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಒಟ್ಟಿನಲ್ಲಿ ವಿಶ್ವದ ಮುಂದೆ ಪಾಕಿಸ್ತಾನ ಮತ್ತೊಮ್ಮೆ ಬೆತ್ತಲಾಗಿ ನಿಂತಿದೆ.